Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಾವು ಬದುಕನ್ನು ಪ್ರೀತಿಸಿದ ಸಂತ 6ನೆಯ ಗದ್ಯಪಾಠ ಇದನ್ನು ನೋಡ್ತಾ ಇದ್ವು. ಅಬ್ದುಲ್ ಕಲಾಂ ಅವರ ಜೀವನದ ರಸ ನಿಮಿಷಗಳನ್ನು ನಾವು ತಿಳ್ಕೊಳ್ತಾ ಇದ್ವು. ಅಬ್ದುಲ್ ಕಲಾಂ ಅವರು ಕ್ವಿಜ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿರುವಂಥದ್ದು, ಆನಂತರ ಅವರು ತನ್ನ ಮನೆಯ ಸುತ್ತಮುತ್ತಲೂ ಇರುವಂತಹ ಮಕ್ಕಳಿಗೆ ವಿಚಾರಗಳನ್ನು ಸರಳವಾಗಿ ಕಥೆಯ ಮೂಲಕ ಹೇಳ್ತಾ ಇದ್ದಂಥದ್ದು, ತನ್ನ ಜೀವನದ ಘಟನೆಗಳನ್ನು ಹೇಳ್ತಾ ಇರುವಂಥದ್ದು, ಈ ರೀತಿ ಮಕ್ಕಳಿಗೆ ಸ್ಫೂರ್ತಿ ಕೊಡುವಂಥ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಇನ್ನೂ ಒಂದಷ್ಟು ವಿಚಾರಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳುವ. ಮತ್ತೊಬ್ಬ ಹುಡುಗ ಪ್ರಶ್ನಿಸಿದ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು? ದಯವಿಟ್ಟು ಹೇಳಿ. ಕಲಾಂ ಹೇಳಿದರು, ನನಗನ್ನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಮಕ್ಕಳಿಗೆ ಉತ್ತರ ಹಿಡಿಸಿತ್ತು. ಚಪ್ಪಾಳೆ ತಟ್ಟಿ ಸಮ್ಮತಿ ಸೂಚಿಸಿದರು. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಹೀಗೆ ಒಬ್ಬ ವಿದ್ಯಾರ್ಥಿ ಪ್ರಶ್ನಿಸ್ತಾನೆ ಇವರನ್ನ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು? ನಾವು ಬೇರೆ ಬೇರೆ ವಿಚಾರಗಳಲ್ಲಿ ನೋಡ್ತೇವೆ. ಈ ಭೂಮಿಯ ಮೊದಲ ಸಾಹಿತಿ ಯಾರು, ಮೊದಲ ನಾಟಕಕಾರ ಯಾರು, ಮೊದಲ ಸಿನಿಮಾ ನಟ ಯಾರು, ಮೊದಲ ಮಹಿಳಾ ಪ್ರಧಾನಿ ಯಾರು, ಈ ರೀತಿಯೆಲ್ಲ ಬೇರೆ ಬೇರೆ ವಿಚಾರಗಳು ಇರ್ತವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಪ್ರಪಂಚದ ಮೊದಲ ವಿಜ್ಞಾನಿ ಯಾರಾಗಿರಬಹುದು ಅನ್ನುವಂಥದ್ದು ಅತ್ಯಂತ ಕುತೂಹಲ ಮೂಡಿಸುವಂತ ಪ್ರಶ್ನೆ. ಆ ಹುಡುಗನಿಗೆ ಹೊಳೆದದ್ದೇ ಒಂದು ವಿಶೇಷ ಅಂತ ಹೇಳ್ಬೋದು. ಅಂತಹ ಒಂದು ಪ್ರಶ್ನೆ, ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಮನೋಭಾವ ಇರಬೇಕು. ಅದು ಅವರ ಜ್ಞಾನವನ್ನು ವೃದ್ಧಿಸುವಂತಹ ರೀತಿಯಲ್ಲಿ ಆ ಪ್ರಶ್ನೆಗಳನ್ನು ಕೇಳಬೇಕು. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಅವು ಪ್ರಶ್ನಿಸ್ತಾನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಅದಕ್ಕೆ ಕಲಾಂ ಅವರ ಉತ್ತರ, ನನಗನ್ನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ಇದು ನಿಜವಾದಂತಹ ಮಾತು. ಒಂದು ವಿಜ್ಞಾನ ಹುಟ್ಟಿದ್ದು ಪ್ರಶ್ನೆಯಿಂದ. ಪ್ರಶ್ನೆ ಇಲ್ಲದೆ ವಿಜ್ಞಾನ ಇಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ವಿಜ್ಞಾನ ಅಂತ ಕರೀಲಿಕ್ಕೆ ಆಗಲ್ಲ. ಪ್ರಶ್ನೆ ಬೇಕೇ ಬೇಕು. ವೈಜ್ಞಾನಿಕವಾಗಿ ಅದನ್ನು ನಿರೂಪಿಸಬೇಕಾದ್ರೆ ಅಲ್ಲಿ ಪ್ರಶ್ನೆಗಳು ಇರಬೇಕಾಗುತ್ತದೆ. ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವುದೇ ಒಂದು ವೈಜ್ಞಾನಿಕ ಸಂಶೋಧನೆಗಳನ್ನು ನೋಡಿದರೆ ಅಲ್ಲಿ ಪ್ರಶ್ನೆಗಳಿಂದಲೇ ಅದು ಉದ್ಭವವಾಗಿರುವಂಥದ್ದು. ಮಾತಿಗೆ ಹೇಳುತ್ತೇವೆ ಏನು, ಈ ಸಂಶೋಧನೆಯ ತಾಯಿ ಮನುಷ್ಯನ ಅವಶ್ಯಕತೆ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಅದನ್ನು, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ಕೊಂಡ್ಬಿಟ್ಟು. ಅಗತ್ಯತೆ ಎನ್ನುವಂಥದ್ದು ಈ ಸಂಶೋಧನೆಗಳಿಗೆ ಮೂಲ ಅಂತ. ಆದರೆ ಇನ್ನೊಂದಷ್ಟು ವಿಚಾರಗಳನ್ನು ನಾವು ನೋಡಿದಾಗ ಈ ಸಂಶೋಧನೆಗಳಿಗೆ ಪ್ರಶ್ನೆಗಳೇ ಮೂಲವಾಗಿದ್ದಂಥದ್ದು. ಇದು ಯಾಕೆ ಹೀಗೆ ಎನ್ನುವಂತಹ ಪ್ರಶ್ನೆ ಪ್ರತಿಯೊಂದರಲ್ಲೂ ಕೂಡ. ನಮ್ಮ ಭೂಮಿಯಲ್ಲಿ ಸೃಷ್ಟಿಯಾದ ಮನುಷ್ಯನಿಗೆ ಪ್ರಶ್ನೆಗಳು ಮೂಡಿದ್ದರಿಂದಲೇ ಅವನು ಇವತ್ತು ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಕೆಲವೊಂದು ಸಲ ಅಗತ್ಯತೆಗಳು ಇರಬಹುದು, ನೆಸೆಸಿಟಿ ಇರಬಹುದು, ಅದು ಸಂಶೋಧನೆಗಳಿಗೆ ಕಾರಣವಾಗಿರಬಹುದು. ಪ್ರಶ್ನೆಗಳು ಕೂಡ, ನಾನು ಹಿಂದಿನ ತರಗತಿಯಲ್ಲಿ ಕೊಟ್ಟ ಉದಾಹರಣೆ ನೋಡುವುದಿದ್ರೆ, ಮರದಿಂದ ಹಣ್ಣು ಬಿದ್ದಂತಹ ಸಂದರ್ಭದಲ್ಲಿ ನ್ಯೂಟನ್ಗೆ ಮೂಡಿದ ಪ್ರಶ್ನೆ ಅದು, ಯಾಕೆ ಮರದಿಂದ ಹಣ್ಣು ಕೆಳಗಡೆ ಬಿತ್ತು, ಮರದಿಂದ ಮೇಲೆ ಯಾಕೆ ಹೋಗಲಿಲ್ಲ? ನೋಡಿ, ಅಲ್ಲಿ ಗ್ರಾವಿಟೇಷನ್ ಪವರ್ ಅಂತ ಏನು ಕರಿತೇವೆ ನಾವು, ಗುರುತ್ವಾಕರ್ಷಣ ಶಕ್ತಿ, ಅದು ಅಂದ್ರೆ ನ್ಯೂಟನ್ ಅದನ್ನು ಸೃಷ್ಟಿ ಮಾಡಿದ್ದಲ್ಲ, ಅದು ಇತ್ತು. ಆದರೆ ಅಂತಹ ಒಂದು ಶಕ್ತಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ನ್ಯೂಟನ್ಗೆ ಮೂಡಿದ ಆ ಪ್ರಶ್ನೆಯೇ ಕಾರಣವಾಗಿತ್ತು. ಆದ್ದರಿಂದ ಪ್ರಶ್ನೆಗಳಿಲ್ಲದೆ ವಿಜ್ಞಾನ ಇಲ್ಲ. ಅದನ್ನೇ ಕಲಾಂ ಹೇಳ್ತಾರೆ, ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವಂಥದ್ದು. ವಿಜ್ಞಾನದಲ್ಲಿ ದಿನನಿತ್ಯ ಏನೆಲ್ಲ ಬೆಳವಣಿಗೆಗಳಾಗುತ್ತದೆ ಅದಕ್ಕೆ ಕಾರಣವೇ ಈ ಪ್ರಶ್ನೆಗಳು. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು. ಯಾವುದೇ ಒಂದು ಕಟ್ಟಡಕ್ಕೆ ಒಂದು ಅಡಿಪಾಯ ಅಂತ ಇರುತ್ತದೆ, ಅದರ ಮೇಲೆ ಕಟ್ಟಡಗಳನ್ನು ಕಟ್ಟುವಂಥದ್ದು. ಅದೇ ರೀತಿ ವಿಜ್ಞಾನ ಎನ್ನುವಂತಹ ಕಟ್ಟಡ
ಏನು ಇಷ್ಟು ಬಲಿಷ್ಠವಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿದೆ, ಅದಕ್ಕೆ ಅಡಿಪಾಯ ಪ್ರಶ್ನೆಗಳು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಆ ಪ್ರಶ್ನೆಗಳು ಮೂಡಿರುವುದರಿಂದ ವಿಜ್ಞಾನ ಬೆಳೀತಾ ಹೋಗುತ್ತದೆ. ವಿಜ್ಞಾನಕ್ಕೆ ಪುನರಾವರ್ತನೆಯ ಸಾಮರ್ಥ್ಯವೂ ಇರುವಂಥದ್ದು, ಅಲ್ಲಿ ಪ್ರಶ್ನೆಗೆ ಉತ್ತರಗಳು ಸಿಗುವಂಥದ್ದು, ಅಲ್ಲಿ ಒಂದೇ ಉತ್ತರಕ್ಕೆ ತೃಪ್ತರಾಗುವುದಿಲ್ಲ, ಮತ್ತೆ ಮತ್ತೆ ಪ್ರಶ್ನೆಗಳು ಬರ್ತಾ ಹೋಗುತ್ತದೆ. ಆದ್ದರಿಂದ ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯ. ಮತ್ತು ಕೊನೆಯಿಲ್ಲದಷ್ಟು ಪ್ರಶ್ನೆ ಕೇಳುವವರು ಮಕ್ಕಳೇ. ಮಕ್ಕಳನ್ನು ನೋಡಿ, ಅವರಿಗೆ ಎಷ್ಟು ಪ್ರಶ್ನೆಗಳು ಬರ್ತದೆ. ಒಂದು ಚಿಕ್ಕ ಮಗು ಇದ್ರೆ ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಅದು ಏನು, ಅದು ಪ್ರಶ್ನೆಯನ್ನೇ ಕೇಳೋದು, ಬೇರೆ ಏನನ್ನು ಕೇಳುವುದಿಲ್ಲ. ಈಗ ವಿದ್ಯಾರ್ಥಿಗಳೇ ಅವರ ಮನೆಯಲ್ಲಿ ಏನೋ ಅವರ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುಟ್ಟ ಮಕ್ಕಳು ಅವರ ಹತ್ರಕ್ಕೆ ಬರ್ತಾರೆ. ಬಂದು ಬಿಟ್ಟು ಆ ಪೆನ್ಸಿಲನ್ನು, ಪೆನ್ನುಗಳನ್ನು ಇತ್ಯಾದಿ ಏನಾದರೂ ತಗೊಂಡ್ಬಿಟ್ಟು ಇದು ಏನು, ಇದು ಯಾಕೆ, ಅದೆಂತ ಚಿತ್ರ ಬಿಡಿಸ್ತಾ ಇದೀಯಾ, ಅದೇನು ಮಾಡುತ್ತಾ ಇದೀಯಾ, ಪ್ರಶ್ನೆಗಳು. ಅವರುಗಳಿಗೆ ಉತ್ತರ ಅಗತ್ಯ ಉಂಟೋ ಇಲ್ವೋ, ಆದರೆ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡುತ್ತಾ ಹೋಗುತ್ತವೆ. ಆ ಪ್ರಶ್ನೆಗಳೇ ಮುಂದೆ ಆ ಮಗು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಆ ಪ್ರಶ್ನೆಗಳು ಕೇಳಿದಾಗಲೇ ಅದಕ್ಕೆ ಗೊತ್ತಾಗುವಂಥದ್ದು, ಇದು ಇಂಥದ್ದು, ಇದು ಹೀಗೆ, ಇದು ಹಾಗೆ ಅಂತ ಹೇಳ್ಕೊಂಡ್ಬಿಟ್ಟು. ಆದ್ದರಿಂದ ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಮಕ್ಕಳು. ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ, ಪುಟ್ಟ ಮಕ್ಕಳು ಎಷ್ಟು ಪ್ರಶ್ನೆಗಳನ್ನ ಕೇಳುತ್ತಾರೆ ಅಂತ ಹೇಳಿದ್ರೆ ನಮಗೂ ಸಾಕಾಗಿ ಹೋಗುತ್ತದೆ ಉತ್ತರ ಕೊಟ್ಟು ಕೊಟ್ಟು ಕೊಟ್ಟು. ದೊಡ್ಡವರಾಗ್ತಾ ಬಂದ ಹಾಗೆ ಪ್ರಶ್ನೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಆದರೆ ಪ್ರಶ್ನಿಸುವ ಮನೋಭಾವ ಇರಬೇಕು ಪ್ರತಿಯೊಬ್ಬರಲ್ಲಿ ಕೂಡ. ಪ್ರಶ್ನಿಸುವ ಮನೋಭಾವವೇ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತದೆ. ಅದರಿಂದ ಮಕ್ಕಳು ಅತಿಯಾಗಿ ಪ್ರಶ್ನೆ ಕೇಳುತ್ತಾರೆ. ಆದ್ದರಿಂದ ಅದು ಪೋಷಕರಿಗೂ ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಪ್ರಶ್ನೆ ಕೇಳುವಂತ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಿರ್ತದೆ ಮಕ್ಕಳು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂತ. ಕೆಲವೊಂದು ಪ್ರಶ್ನೆಗಳನ್ನು ಶಿಕ್ಷಕರ ಹತ್ರ ಕೇಳಲಿಕ್ಕೆ ಆಗುದಿಲ್ಲ, ಅದನ್ನು ಮನೆಯಲ್ಲಿ ಕೇಳುತ್ತಾರೆ. ಇನ್ನು ಕೆಲವೊಂದು ಪ್ರಶ್ನೆಗಳನ್ನು ಮನೆಯಲ್ಲಿ ಕೇಳಲಿಕ್ಕೆ ಆಗಲ್ಲ, ಶಿಕ್ಷಕರ ಹತ್ರ ಬಂದು ಕೇಳುತ್ತಾರೆ. ಈ ರೀತಿ ಪ್ರಶ್ನೆ ಕೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಆದ್ದರಿಂದ ಈ ಜಗತ್ತಿನ ಮೊದಲ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಅದು ಮಗು. ವಿಜ್ಞಾನಕ್ಕೆ ಪ್ರಶ್ನೆಗಳ ಅಡಿಪಾಯ, ಆ ಪ್ರಶ್ನೆಗಳನ್ನು ಕೇಳುವಂಥದ್ದು ಮಕ್ಕಳೇ. ಆದ್ದರಿಂದ ಜಗತ್ತಿನ ಮೊದಲ ವಿಜ್ಞಾನಿ ಮಗು. ಇದು ಕಲಾಂ ಕೊಟ್ಟ ಉತ್ತರ ಹುಡುಗನ ಪ್ರಶ್ನೆಗೆ. ಎಲ್ಲರಿಗೂ ಉತ್ತರ ಹಿಡಿಸಿತ್ತು. ಚಪ್ಪಾಳೆ ತಟ್ಟಿ ಸಮ್ಮತಿ ಸೂಚಿಸಿದರು. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಕಲಾಂ ಅವರ ಉತ್ತರ ಸರಿಯಾಗಿದೆ ಅಂತ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರೆ. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಅಲ್ಲಿ ಸೇರಿದಂತಹ ಶಿಕ್ಷಕರು ಮತ್ತು ಮಕ್ಕಳ ಪೋಷಕರು ಅವರು ಮುಗುಳ್ನಾಗುತ್ತಾರಂತೆ. ಅಂದರೆ ಅಬ್ದುಲ್ ಕಲಾಂ ಅವರ ಆಲೋಚನಾ ಶಕ್ತಿ ಎಷ್ಟೊಂದು ವೈವಿಧ್ಯಮಯವಾಗಿದೆ, ಎಷ್ಟೊಂದು ವಿಶಾಲ ದೃಷ್ಟಿಕೋನದಲ್ಲಿ ಅವರು ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಅದು ಇಲ್ಲಿ ಗೊತ್ತಾಗಿರುವಂಥದ್ದು. ಇದು ಅವರ ಬದುಕಿನ ಒಂದಷ್ಟು ರಸ ನಿಮಿಷಗಳು ಅಂತ. ಇನ್ನು ಮುಂದೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಬಹಳ ಅದ್ಭುತವಾದಂಥ ಮಾತು. ಪ್ರತಿಯೊಬ್ಬರು ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕಾದಂಥ ಮಾತು ಇದು. ಅದು ಏನು, ಯಾಕೆ ಬಂತು ಅನ್ನುವುದನ್ನು ನಾವು ಮುಂದಕ್ಕೆ ನೋಡುವ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು. ಮುಖ್ಯಮಂತ್ರಿ ಜಯಲಲಿತಾ ಅಭಿನಂದಿಸಿದರು. ಕಲಾಂ ಅವರು ಹೇಳಿದರು, ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು. ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ ಸಂತೆ. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ ಅಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಕಲಾಂ ಮೇಷ್ಟ್ರು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಎಲ್ಲರೂ ಗಮನವಿಟ್ಟು ಕೇಳಿ. ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಈಗ ಆಗುತ್ತಿರುವುದೂ ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದೂ ಒಳ್ಳೆಯದಕ್ಕಾಗಿಯೇ. ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು. ಶಿಷ್ಯ ಸಮೂಹ ಹೂಗುಟ್ಟಿತ್ತು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ವ್ಯಕ್ತಿಗಿಂತ ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂದು ದನಿಗೂಡಿಸಿದರು. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂಥ ಸಂದರ್ಭ ಇದು. ನಮಗೆಲ್ಲ ಗೊತ್ತಿರುವ ಹಾಗೆ 2002ರಿಂದ 2007 ತನಕ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳಾಗಿದ್ದರು. ಹಾಗೆ 2002ರಲ್ಲಿ ನಡೆದಂಥ ಘಟನೆ ಇದು. ಏನಾಗಿತ್ತು ಅಂತ ಹೇಳಿದ್ರೆ, ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಂತಹ ಸಂದರ್ಭದಲ್ಲಿ, ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೀತದೆ. ಅಲ್ಲಿ
ಜನರಿಗೆ ಮತ ಹಾಕಲಿಕ್ಕೆ ಅವಕಾಶ ಇಲ್ಲ. ನಮ್ಮಿಂದ ಆಯ್ಕೆಯಾಗಿ ಹೋದಂತಹ ವ್ಯಕ್ತಿಗಳು ಮತದಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂದರೆ ಲೋಕಸಭೆ, ವಿಧಾನಸಭೆಗಳ ಸದಸ್ಯರೆಲ್ಲ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ, ಜನಪ್ರತಿನಿಧಿಗಳು ಪಾಲ್ಗೊಳ್ಳುತ್ತಾರೆ. ಮತ ಲೆಕ್ಕಾಚಾರ ಎಲ್ಲ ಇದೆ. ಅಂದರೆ ಒಬ್ಬ ವ್ಯಕ್ತಿಯ ಮತ ಒಂದೇ ಮತ ಅಂತ ಲೆಕ್ಕ ಬರುವುದಿಲ್ಲ, ಅದಕ್ಕೆ ಬೇರೆ ಬೇರೆ ವಿಧಾನಗಳೆಲ್ಲ ಇವೆ. ಹಾಗೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ಆ ಕಾಲದಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಂಥದ್ದು. ಅದು ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುತ್ತೆ. ಹಾಗೆ ಚುನಾವಣೆ ಆಗಬೇಕಾದ್ರೆ ಇನ್ನೊಬ್ರು ಇರಲೇಬೇಕು, ಇಲ್ಲಾಂದ್ರೆ ಅವಿರೋಧ ಆಗುತ್ತೆ. ಅಲ್ಲಿ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಎನ್ನುವರು ಸ್ಪರ್ಧಿಸಿದರು ಇವರ ವಿರುದ್ಧವಾಗಿ. ಹೀಗೆ ಅಬ್ದುಲ್ ಕಲಾಂ ಅವರು ಅದರಲ್ಲಿ ವಿಜಯಿ ಆಗುತ್ತಾರೆ. ಅದು ಯಾವತ್ತಿದ್ರೂ ಹಾಗೆ, ಅಂದ್ರೆ ಆಡಳಿತ ಪಕ್ಷದವರು ಯಾವ ವ್ಯಕ್ತಿಯನ್ನು ಅಭ್ಯರ್ಥಿಯಾಗಿ ಸೂಚಿಸ್ತಾರೋ ಅದೇ ಅಭ್ಯರ್ಥಿ ಜಯಿಸುವಂಥದ್ದು ಸಾಮಾನ್ಯ. ಅದು ಯಾವತ್ತೂ ತಪ್ಪಲಿಲ್ಲ ಒಂದು ಸಲ ಕೂಡ. ಹಾಗೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ರು. ಈ ಆಯ್ಕೆಯಾದ ಸುದ್ದಿ ಪ್ರಕಟವಾದಂತಹ ಸಂದರ್ಭದಲ್ಲಿ ಅವರು ಚೆನ್ನೈಯಲ್ಲಿದ್ದರು, ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಹೇಳುವಾಗ. ಆಗ ಚೆನ್ನೈ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದವರು ಕುಮಾರಿ ಜಯಲಲಿತಾ. ತಮಿಳುನಾಡಿನಲ್ಲಿ ಒಂದು ರೀತಿಯಲ್ಲಿ ಬಹಳ ಬಲಿಷ್ಠವಾಗಿ ನಿಂತು ಆಡಳಿತ ನಡೆಸಿದಂತಹ ಮಹಿಳೆ, ಮೂಲತಃ ಕರ್ನಾಟಕದವರು. ಆನಂತರ ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಹಾಗೆ ತಮಿಳುನಾಡಿನಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತಾ ಕೊನೆಗೆ ರಾಜಕೀಯ ಪಕ್ಷದಕ್ಕೆ ಸೇರ್ಕೊಂಡ್ಬಿಟ್ಟು ಅವರು ಅಲ್ಲಿಯ ಮುಖ್ಯಮಂತ್ರಿ ಆಗುತ್ತಾರೆ. ಹೀಗೆ ಆಗ ಮುಖ್ಯಮಂತ್ರಿಯಾಗಿದ್ದವರು ಜಯಲಲಿತಾ ಅವರು ಇವರಿಗೆ ಅಭಿನಂದಿಸ್ತಾರೆ, ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೋರ್ತಾರೆ. ಕಲಾಂ ಅವರು ಆ ಸಂದರ್ಭದಲ್ಲಿ ಹೇಳುತ್ತಾರಂತೆ, ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆಗೋದು ಮಾತ್ರ ಹೇಳುತ್ತಾರಂತೆ, ಕನಸುಗಳು ಆಲೋಚನೆಗಳಾಗುತ್ತವೆ. ನಾವೇನು ಕನಸು ಕಾಣುತ್ತೇವಲ್ವೋ, ಅಂದ್ರೆ ನಿದ್ರೆಯಲ್ಲಿ ಕಾಣುವಂಥದ್ದಲ್ಲ. ಅಂದ್ರೆ ಅಬ್ದುಲ್ ಕಲಾಮೇ ಒಂದು ಕಡೆ ಹೇಳುತ್ತಾರೆ, ಕನಸುಗಳಂದ್ರೆ ಏನು? ನಿದ್ದೆಯಲ್ಲಿ ಕಾಣುವಂಥದ್ದು ಕನಸುಗಳಲ್ಲ, ಯಾವುದು ನಮ್ಮನ್ನ ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲವೋ ಅದು ಕನಸುಗಳು ಅಂತ. ಅಂದ್ರೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಿನ ಒಳಗಡೆ ಇಟ್ಟುಕೊಂಡಿರ್ತೇವಲ್ವಾ, ಅದು ಕನಸುಗಳು. ಆ ಕನಸುಗಳು ಆಲೋಚನೆಗಳಾಗುತ್ತವೆ. ಅಂದ್ರೆ ನಾವೊಂದು ಕನಸು ಕಂಡಿರ್ತೇವೆ, ಅದನ್ನ ಹೇಗಪ್ಪ ನನಸು ಮಾಡಿಕೊಳ್ಳೋದು ಅಂತ ನಮ್ಮ ಮನಸ್ಸಿನ ಒಳಗಡೆ ನಾವು ಯೋಚಿಸ್ತಾ ಇರ್ತೇವೆ. ಆನಂತರ ಅದು ಸೃಜನಾತ್ಮಕ ಕ್ರಿಯೆಗಳಾಗುತ್ತವೆ. ಅಂದ್ರೆ ಆ ಕನಸನ್ನ ನನಸು ಮಾಡಲಿಕ್ಕೆ ಮನಸ್ಸಿನಲ್ಲಿ ಬಂದಿರುವಂತಹ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ನಾವು ತರ್ತೇವೆ. ಕಾರ್ಯರೂಪಕ್ಕೆ ತಂದ ಮೇಲೆ ಆ ಕನಸು ನನಸಾಗುತ್ತದೆ ಅಂತ ಹೇಳುತ್ತಾರೆ. ಬಹುಶಃ ಅಬ್ದುಲ್ ಕಲಾಂ ಅವರು ಬೇರೆ ಬೇರೆ ಕನಸುಗಳನ್ನು ಕಂಡಿದ್ರು, ರಾಷ್ಟ್ರಪತಿ ಆಗುತ್ತೆ ಅಂತ ಕನಸು ಕಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ನಿರಂತರ ಆ ದುಡಿಮೆ, ಅವರಲ್ಲಿದ್ದಂಥ ಆ ಸೃಜನಶೀಲತೆ ಅವರನ್ನು ಆ ಒಂದು ಉನ್ನತ ಸ್ಥಾನದವರೆಗೆ ತಗೊಂಡೋಗಿ ನಿಲ್ಲಿಸಿತ್ತು. ಈಗ ರಾಷ್ಟ್ರಪತಿಯಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ಅವರನ್ನು ಮಾತನಾಡಿಸುವಂಥ ಸಹಜ. ಅದು ಯಾವುದೇ ಸಂದರ್ಭ, ಪ್ರಧಾನಿಯಾಗಲಿ, ಮುಖ್ಯಮಂತ್ರಿಯಾಗಲಿ, ಮಂತ್ರಿಯಾಗಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರನ್ನು ಮಾಧ್ಯಮದವರು ಮಾತನಾಡಿಸ್ತಾರೆ. ಅವರ ಅನಿಸಿಕೆಯನ್ನು, ಅಭಿಪ್ರಾಯಗಳನ್ನೆಲ್ಲ ಕೇಳುತ್ತಾರೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ರಂತೆ. ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರ ಜಮಾಯಿಸಿ ಸಂತೆ. ಅಂದರೆ ಮೊದಲೆಲ್ಲ ಮಾಧ್ಯಮ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ ಅಲ್ಲಿ ಪತ್ರಿಕಾ ಮಾಧ್ಯಮದವರು ಇರ್ತಾ ಇದ್ರು, ಪತ್ರಿಕೆಗಳು. ಈಗೆಲ್ಲ ಟಿವಿ ಚಾನಲ್ಗಳು, ವಾಹಿನಿಗಳು ಒಂದಲ್ಲ ಎರಡಲ್ಲ ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ 10ಕ್ಕಿಂತ ಹೆಚ್ಚು ಚಾನಲ್ಗಳನ್ನು ಇವತ್ತು ನಾವು ಕಾಣಬಹುದು. ಅದರ ಜೊತೆಗೆ ಇಂಟರ್ನೆಟ್ನಲ್ಲಿ ಚಾನಲ್ಗಳು ಸಿಗುತ್ತವೆ, ಅಂತರ್ಜಾಲದಲ್ಲಿ ಯೂಟ್ಯೂಬ್ ಮುಖಾಂತರ ಇರಬಹುದು, ಅಥವಾ ಬೇರೆ ಬೇರೆ ಅವರದೇ ಆದಂತಹ ಆ್ಯಪ್ಗಳನ್ನು ಓಪನ್ ಮಾಡಿರ್ಬೋದು. ಹೀಗೆ ಚಾನಲ್ಗಳೆಲ್ಲ ಬರ್ತವೆ. ಈಗ ಇನ್ನೂ ಜಾಸ್ತಿ ಇದೆ, ಆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇದ್ದಿರಬಹುದು. 2002ರಲ್ಲಿ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಡೆವಲಪ್ ಆಗಿರಲಿಲ್ಲ, ಸಾಧಾರಣ ಮಟ್ಟಿಗೆ ಇತ್ತಷ್ಟೇ. ಹಾಗೆ ಅಂತಹ ಸಂದರ್ಭದಲ್ಲಿ ಆ ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರೆಲ್ಲ ಈ ಸೇರಿದ್ದಂತಹ ಸಂತೆ. ಪ್ರತಿಯೊಬ್ಬರಿಗೂ ಕೂಡ ತಾನು ಸರಿಯಾಗಿ ವಿಡಿಯೋ ಕವರೇಜ್ ಕೊಡಬೇಕು, ತಾನು ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು. ಅಲ್ಲಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬೇಡ. ನಾವು ಪತ್ರಿಕೆಯವರನ್ನ ಅಥವಾ ಮಾಧ್ಯಮದವರನ್ನ ನೋಡಿದ್ದೇವೆ, ಅಲ್ಲಿ ಕೊನೆಗೆ ಅವರಿಗೆ ಮಾತನಾಡಲಿಕ್ಕೆ ಬಿಡುವುದಿಲ್ಲ, ಇವರೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸಂದರ್ಶನಕ್ಕೆ ಕರೆದ್ರೆ 100 ವಾಕ್ಯ ಇದ್ರೆ ಅದರಲ್ಲಿ 80 ವಾಕ್ಯ ಇವರೇ ಮಾತಾಡೋದು, 20 ವಾಕ್ಯ ಮಾತ್ರ ಅತಿಥಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ. ಅವರೇನು ಉತ್ತರ ಕೊಡ್ತಾರೆ ಅಂತ ಹೇಳುವಾಗ, ಉತ್ತರ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು ಅಂತ ಹೇಳುವಾಗ ಅದನ್ನು ಕಟ್ ಮಾಡಿ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ.
ಅಂದರೆ ಕೊನೆಗೆ ಹೇಗಿರ್ತದೆ ಅಂತ ಹೇಳಿದ್ರೆ ಇವರೇ ಪ್ರಶ್ನೆ ಕೇಳೋದು, ಇವರೇ ಉತ್ತರಿಸೋದು ಅನ್ನುವಂಥ ರೀತಿಯಲ್ಲಿ. ಅಂದರೆ ಈಗಿನ ಆ ಸ್ಪರ್ಧಾತ್ಮಕ ಯುಗ ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈ ಮಾಧ್ಯಮಗಳನ್ನು ಕೂಡ ಕಲುಷಿತಗೊಳಿಸಿದೆ. ಪ್ರಚಾರದ ಗೀಳಿನಿಂದ ಪ್ರಸಿದ್ಧಿಯಾಗಬೇಕು, TRPಯನ್ನು ಹೆಚ್ಚುಗೊಳಿಸಿಕೊಳ್ಳಬೇಕನ್ನುವಂತಹ ಉದ್ದೇಶದಿಂದ ಹೇಗೆಗೋ ವರ್ತನೆ ಮಾಡುವಂಥದ್ದು, ಅಂಕಿ ಇಲ್ಲದೆ ಇತಿಮಿತಿಗಳಿಲ್ಲದೆ ವರ್ತನೆ ಮಾಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಈಗ ಸಂತೆಯ ಹಾಗೆ ಸೇರ್ಕೊಂಡಿದ್ರು. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ, ಪ್ರತಿಯೊಬ್ಬರಿಗೂ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ಹಾಗೆ ಆತುರವಾಗಿರುವಂಥದ್ದು. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಮಾಧ್ಯಮದವರು ಹೇಗೆ ಅಂತ ಹೇಳಿದ್ರೆ ಅವರಿಗೆ ರಾಜಕಾರಣಿಗಳನ್ನು ಸಂದರ್ಶಿಸಿ ಪ್ರತಿಯೊಬ್ಬರು ರಾಜಕಾರಣಿಗಳ ಹಾಗೆ ಕಾಣಿಸೋದು. ಎಷ್ಟೋ ಸಲ ರಾಜಕಾರಣಿಗಳಿಗೆ ಕೇಳುವ ಪ್ರಶ್ನೆಗಳಾಗಿ ಬೇರೆಯವರಿಗೆಲ್ಲ ಕೇಳಿಬಿಟ್ಟು ಕೊನೆಗೆ ಅವರೇ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಬಿಡ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಜನ ಮಾಧ್ಯಮದಲ್ಲಿ ಮಾತನಾಡುವಾಗ ಏನೋ ಬಾಯಿ ತಪ್ಪಿನಿಂದ ಇವರ ಪ್ರಶ್ನೆಗಳಿಂದ ಪ್ರೇರೇಪಣೆಗೊಂಡು ಅಥವಾ ಪ್ರಚೋದಿಸಲ್ಪಟ್ಟು ಏನೇನೋ ಮಾತುಗಳನ್ನು ಆಡಿ ಕೊನೆಗೆ ಕೇಸುಗಳನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥದ್ದು ಕೂಡ ಇದೆ. ಇದರಲ್ಲಿ ಆ ವ್ಯಕ್ತಿಯ ತಪ್ಪು ಎಷ್ಟು ಉಂಟು, ಆ ಮಾಧ್ಯಮದವರು ಕೂಡ ತಪ್ಪು ಅಷ್ಟೇ ಇರ್ತದೆ. ಪ್ರಶ್ನೆ ಕೇಳುವಂಥದ್ದು ಯಾವ ರೀತಿ ಇರಬೇಕು, ನಮಗೆ ಪ್ರಶ್ನೆ ಕೇಳುವ ನಾವಿರೋದೇ ಪ್ರಶ್ನೆ ಕೇಳೋದಕ್ಕೆ ಅಂದ್ಕೊಂಡು ಬಿಟ್ಟು ಯಥೋತತ್ವ ಪ್ರಶ್ನೆಗಳನ್ನು ಕೇಳೋದಲ್ಲ. ಯಥೋತತ್ವ ಪ್ರಶ್ನೆಗಳನ್ನು ಕೇಳಿದ್ರೆ ಯಥೋತತ್ವ ಉತ್ತರಗಳೇ ಬರ್ತವೆ. ಆದರೆ ಪ್ರಶ್ನೆ ಕೇಳಿದವನು ಜಾರ್ಕೊಂಡು ಬಿಟ್ಟಿರ್ತಾನೆ. ಹಣ್ಣು ತಿಂದವ ಸಿಕ್ಕಾಕೊಳ್ಳೋದಿಲ್ಲ, ಸಿಪ್ಪೆ ತಿಂದವ ಸಿಕ್ಕಾಕೊಳ್ತಾನೆ ಅಂತ ಹೇಳಿದ ಹಾಗೆ ಇವರು ಪ್ರಶ್ನೆ ಕೇಳಿದವರು ಜಾರಿಕೊಂಡು ಬಿಟ್ಟಿರ್ತಾರೆ, ಉಳಿದವರು ಸಿಕ್ಕಾಕೊಳ್ತಾರೆ ಅಷ್ಟೇ. ಒಟ್ಟಾರೆ ಪ್ರಶ್ನೆ ಕೇಳಬೇಕು, ನಾನೊಂದು ಪ್ರಶ್ನೆಯನ್ನ ಕೇಳಬೇಕು, ಆ ರೀತಿಯ ಆತುರ. ಅದೇ ಆತುರ ಇಲ್ಲಿ ಕೂಡ ಇತ್ತು. ಒಬ್ಬ ರಾಜಕಾರಣಿ ಅಲ್ಲವೆಂಬುದನ್ನು ಅವರು ಮರ್ತಂತಿತ್ತು. ಕಲಾಂ ಎಷ್ಟು ಪರಿಸ್ಥಿತಿ ಹಿಡಿತಕ್ಕೆ ತಗೊಂಡ್ರು. ಕಲಾಂ ಎಷ್ಟೊಬ್ಬ ಶಿಕ್ಷಕರಾಗಿದ್ದವರು ಕೂಡ, ಪ್ರಾಧ್ಯಾಪಕರಾಗಿದ್ದವರು ಕೂಡ. ಅವರಿಗೆ ಗೊತ್ತಿದೆ ವಿದ್ಯಾರ್ಥಿಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪಾಠ ಮಾಡಬೇಕು ಅಂತ ಗೊತ್ತಿದೆ. ಈಗ ಅದೇ ಇದನ್ನ ಮಾಧ್ಯಮದವರ ಎದುರು ಕೂಡ ತೋರ್ಪಡಿಸ್ತಾರೆ. ಅವರು ಪರಿಸ್ಥಿತಿಯ ನಿಯಂತ್ರಣಕ್ಕೆ ತಗೊಳ್ಳುತ್ತಾರೆ, ಎಲ್ಲ ಅವರೇ ಮಾತನಾಡ್ತಾರೆ. ಅಂದ್ರೆ ಮಾಧ್ಯಮದವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶವೇ ಇಲ್ಲ, ಇವರೇ ಮಾತನಾಡ್ತಾ ಹೋಗುತ್ತಾರೆ. ಏನು ಗಮನವಿಟ್ಟು ಕೇಳಿ ಅಂತ ಹೇಳ್ತಾರೆ. ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದು ಒಳ್ಳೆಯದಕ್ಕೆ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ. ಅರ್ಥವಾಯಿತು ಅಂತ ಕೇಳುತ್ತಾರೆ. ಅಂದ್ರೆ ಅದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಸಾಲು. ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನಲ್ವಾ, ಆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಇದೇ ಸಾಲುಗಳು. ಹಿಂದೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಈಗ ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತಿದೆ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನನ್ನು? ನೀನೇನನ್ನು ಪಡೆದಿದ್ದರೂ ಇಲ್ಲಿಂದಲೇ ಪಡೆದಿರುವೆ, ನೀನು ಏನನ್ನು ನೀಡಿದ್ದರೂ ಇಲ್ಲಿಂದಲೇ ನೀಡಿರುವೆ. ನಿನ್ನೆ ಯಾರದ್ದೋ ಆಗಿದ್ದು ಇವತ್ತು ನಿನ್ನದಾಗಿದೆ, ನಾಳೆ ಅದು ಇನ್ಯಾರದ್ದೋ ಆಗಲಿದೆ. ಒಂದು ಅದ್ಭುತವಾದಂತಹ ಸಾಲುಗಳು ಅವುಗಳು. ನಾವು ಎಷ್ಟೋ ಸಲ ಜೀವನದಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆದ ಘಟನೆಗಳು ನೆನಪಿಸ್ಕೊಂಡು ಕೊರಗುತ್ತಾ ಇರ್ತೇವೆ. ಅಂದ್ರೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಬೇಕು. ನಾವು ಆಗ್ತಾ ಇರೋದು ಒಳ್ಳೆಯದಕ್ಕೆ. ನಮಗೇನಾದ್ರೂ ಕಷ್ಟ ಬಂದ್ರೆ ಆವಾಗ್ಲೂ ನಾವು ತಿಳ್ಕೊಳ್ಬೇಕು, ಇವತ್ತು ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಮುಂದೆ ಒಳ್ಳೆಯದಾಗಿ ಆಗುತ್ತದೆ ಅಂತ. ಹಾಗೆ ತಿಳ್ಕೊಳ್ಬೇಕು. ನಾವು ಅಳುತ್ತೇವೆ, ಬೊಬ್ಬೆ ಹಾಕ್ತೇವೆ, ಅಯ್ಯೋ ಎಲ್ಲ ಕಳ್ಕೊಂಡ್ಬಿಟ್ಟು ಅಂತ. ಕಳ್ಕೊಂಡ್ಬಿಟ್ಲಿಕ್ಕೆ ನಾವು ಇಲ್ಲಿಗೆ ತಂದದ್ದಾದ್ರೂ ಏನು? ಬರುವಾಗ ಏನಾದ್ರೂ ತಂದಿದ್ದೇವಾ? ಏನೂ ಇಲ್ಲ. ನಾವು ಪಡೆದದ್ದೆಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದಲೇ ಪಡೆದದ್ದು. ಇಲ್ಲಿಂದ ಪಡೆದಂಥದ್ದು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅದು ಇಲ್ಲಿಯೇ ಇರಬೇಕು. ಅದಕ್ಕೆ ಅಲ್ಲಿ ಹೇಳುತ್ತಾರೆ, ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ನೀನು ತಂದದ್ದಾದ್ರೂ ಏನು? ನೀನು ಏನನ್ನು ಪಡೆದ್ರು ಇಲ್ಲಿಂದಲೇ, ಏನನ್ನು ನೀಡಿದ್ರು ಇಲ್ಲಿಂದಲೇ. ಆದರೆ ನಿನಗೆ ಅಹಂಕಾರ ಕೂಡ ಬೇಡ, ನಾನು ಅವನಿಗೆ ಅದು ಕೊಟ್ಟೆ ಇದು ಕೊಟ್ಟೆ, ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಅದು ಯಾವುದು ನಿನ್ನದಲ್ಲ. ನೀನು ಇಲ್ಲಿ ಇರುವುದನ್ನು ತೆಗೆದುಕೊಟ್ಟಿದ್ದೀಯ ಅಷ್ಟೇ. ಆದ್ದರಿಂದ ಇವತ್ತು ನಿನ್ನದಾಗಿ, ಇವತ್ತು ನಿನ್ನೆ ಇನ್ಯಾರದ್ದು ಆಗಿದೆ, ಇವತ್ತು ನಿನ್ನದಾಗಿದೆ. ಎಲ್ಲ ವಸ್ತುಗಳು ನಾವೇನು ಇದ್ದೇವೆ, ಈಗ ಬದುಕ್ತಾ ಇದ್ದೇವೆ, ಇದು ಹಿಂದೆ ಯಾರದ್ದೋ ಆಗಿತ್ತು. ಈಗ ಒಂದು ತರಗತಿ ಕೊಠಡಿಯಲ್ಲೇ ಗಮನಿಸಿ, ದ್ವಿತೀಯ PUC ವಿದ್ಯಾರ್ಥಿಗಳು ಕೂತಿದ್ದಾರೆ. ಕಳೆದ ವರ್ಷ ಬೇರೆ ದ್ವಿತೀಯ PUC ವಿದ್ಯಾರ್ಥಿಗಳು ಕೂತಿದ್ರು. ಈ ವರ್ಷ ನೀವು ಆ ಕೊಠಡಿಯಲ್ಲಿ ಕೂತಿದ್ದೀರಿ. ಬರುವ ವರ್ಷ ನೀವು ಹೋಗ್ತೀರಿ, ಇನ್ನೊಬ್ಬರು ಬಂದು ಕೂತ್ಕೊಳ್ಳುತ್ತಾರೆ. ಅದು ಯಾವುದು ಶಾಶ್ವತ ಅಲ್ಲ. ಹಾಗೆ ಜೀವನದಲ್ಲಿ ಕೂಡ ಅದು ಈ ಹಿಂದೆ ಯಾರದ್ದೋ ಆಗಿತ್ತು. ಈ ಭೂಮಿ ಹಿಂದಿನವರದಾಗಿತ್ತು, ಈಗ ನಮ್ಮದಾಗಿದೆ. ನಾವು ಹೋದ್ಮೇಲೆ ನಮ್ಮ ನಂತರ ಯಾರು ಇರ್ತಾರೆ ಅವರದಾಗುತ್ತದೆ. ಅದಕ್ಕೋಸ್ಕರ ಯಾಕೆ ದುಃಖ ಪಡಬೇಕು? ಅದಕ್ಕೋಸ್ಕರ ಯಾಕೆ ನೋವನ್ನು ಪಡಬೇಕು?
ಆ ರೀತಿಯ ನೋವು ದುಃಖಗಳನ್ನು ಪಡಬಾರದು. ಅದನ್ನೇ ಕಲಾಂ ಹೇಳಿದ್ದು. ಹಿಂದೆ ಆದದ್ದು ಒಳ್ಳೆಯದಕ್ಕೆ, ಈಗೇನು ನಾನು ರಾಷ್ಟ್ರಪತಿ ಆಗಿದ್ದೇನೆ ಅದು ಒಳ್ಳೆಯದಕ್ಕೆ, ಮುಂದೆ ಏನಾದರೂ ಆಗುದಿದ್ರೆ ಅದು ಒಳ್ಳೆಯದಕ್ಕೆ ಅಂತ. ಅಂದರೆ ಮಾಧ್ಯಮದವರನ್ನು ಒಂದು ರೀತಿಯಲ್ಲಿ ಬಾಯಿ ಮುಚ್ಚಿಸಿಬಿಟ್ರು ತನ್ನ ಮಾತಿನ ಶೈಲಿಯಿಂದ. ಅರ್ಥವಾಯಿತೆ ಅಂತ ಕೇಳುತ್ತಾರೆ ಅನೇಕ ಬಾರಿ ಶಾಲಾ ಮಕ್ಕಳನ್ನು. ಯಾವುದೇ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಪಾಠ ಮಾಡಿ, ಅದರಲ್ಲೂ ಈ ಪ್ರಾಥಮಿಕ ಶಾಲೆಗಳಲ್ಲಿ ಹೆಚ್ಚಾಗಿ ಕೇಳುತ್ತಾರೆ, ಅರ್ಥವಾಯಿತಾ ಅರ್ಥವಾಯಿತಾ. ಪ್ರೌಢಶಾಲೆ ಪದವಿ ಪೂರ್ವಗಳಲ್ಲಿ ಇರ್ತದೆ, ಅರ್ಥವಾಯಿತಾ ಅಂತ ಕೇಳುವಂಥದ್ದು. ಕೆಲವೊಂದ್ಸಲ 4-5 ಬಾರಿಗೆ ಹೇಳ್ತಾರೆ ಅರ್ಥವಾಯಿತಾ ಅಂತ ಹೇಳ್ಕೊಂಡ್ಬಿಟ್ಟು. ಅದೇ ರೀತಿ ಇವರು ಕೇಳುತ್ತಾರೆ, ನಾನು ಹೇಳಿದ ಅರ್ಥವಾಯಿತಾ ಅಂತ. ಶಿಷ್ಯ ಸಮೂಹ ಹೂಗುಟ್ಟಿತ್ತು. ಅಲ್ಲಿ ಬಂದಂಥ ಮಾಧ್ಯಮದವರು ಹೇಗಾಗಿದ್ರು ಅಂತ ಹೇಳಿದ್ರೆ ಕಲಾಂ ಅವರ ಶಿಷ್ಯರೇ ಆಗಿ ಹೋಗಿದ್ರು. ಅಂದರೆ ಆ ರೀತಿಯ ಬೋಧನೆಯನ್ನು ಅವರಿಗೆ ಮಾಡಿದ್ರು. ಅವರು ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡಿದ್ರು. ಬಂದವರಿಗೆಲ್ಲ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ರು. ಅವರೆಲ್ಲ ಅಷ್ಟೆಲ್ಲ ಬೊಬ್ಬೆ ಹಾಕಿ ಒದ್ದಾಡ್ತಾ ಇದ್ರಲ್ಲ, ಅವರನ್ನು ಸಮಾಧಾನಿಸುವ ರೀತಿಯಲ್ಲಿ. ಆನಂತರ ಹೇಳ್ತಾರೆ, ಎಲ್ಲರೂ ಒಟ್ಟಿಗೆ ತಾವು ಹೇಳಿದಂತೆ ಹೇಳಬೇಕು ಅಂತ ಕೋರಿಕೊಡುತ್ತಾರೆ. ಅದೇನು ಅಂತ ಹೇಳಿದ್ರೆ, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಅಂದರೆ ಅದರ ಅರ್ಥ, ನೀವೇನಿವತ್ತು ಕಲಾಮವನ್ನು ಸಂದರ್ಶನಕ್ಕೆ ಬಂದಿದ್ರಲ್ವಾ, ಇಲ್ಲಿ ಕಲಾಂ ರಾಷ್ಟ್ರಪತಿಯಾದ ಮಾತ್ರಕ್ಕೆ ಅವ ದೊಡ್ಡ ವ್ಯಕ್ತಿ ಅಲ್ಲ. ಈ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡದಾದಂಥದ್ದು ಈ ರಾಷ್ಟ್ರ. ಈ ರಾಷ್ಟ್ರ ಇರುವುದರಿಂದ ನಾವೆಲ್ಲ ಇದ್ದೇವೆ. ಆದ್ದರಿಂದ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗಿಂತ ರಾಷ್ಟ್ರವೇ ದೊಡ್ಡದಾಗಿರುವಂಥದ್ದು. ವ್ಯಕ್ತಿ ಬರ್ತಾನೆ ಹೋಗ್ತಾನೆ. ರಾಷ್ಟ್ರಪತಿ ಇವತ್ತೊಬ್ಬ ಬರ್ತಾನೆ, 5 ವರ್ಷ ಬಿಟ್ಟು ಮತ್ತೊಬ್ಬ ಬರ್ತಾನೆ. ಮಂತ್ರಿಗಳು, ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಬರ್ತಾರೆ, ಹೋಗ್ತಾನೆ ಇರ್ತಾರೆ. ಆದರೆ ದೇಶ ಶಾಶ್ವತವಾಗಿರುವಂಥದ್ದು. ಆದ್ದರಿಂದ ಎಲ್ಲರಿಗಿಂತಲೂ ಶ್ರೇಷ್ಠವಾದಂಥದ್ದು, ಎಲ್ಲರಿಗಿಂತ ದೊಡ್ಡದಾಗಿರುವಂಥದ್ದು ಈ ದೇಶ. ಅದಕ್ಕೆ ಅವರು ಹೇಳ್ತಾರೆ, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ. ಯಾವುದೇ ವ್ಯಕ್ತಿಯನ್ನು ನೀವು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಡಿ, ಅದಕ್ಕಿಂತ ಈ ರಾಷ್ಟ್ರವನ್ನು ದೊಡ್ಡದಾಗಿ ನೋಡಿ ಅಂತ ಮಾಧ್ಯಮದವರಿಗೆ ಹೇಳ್ತಾರೆ. ತಾವು ಹೇಳಿದಂತೆ ಹೇಳಿ ಅಂತ. ಮತ್ತೆ 2ನೇ ಸಾಲು ವ್ಯಕ್ತಿಗಿಂತ ನಿಲ್ಲಿಸುವಷ್ಟರಲ್ಲಿ ಜನರೆಲ್ಲ ರಾಷ್ಟ್ರ ದೊಡ್ಡದು ಅಂತ ಹೇಳುತ್ತಾರೆ. ಅಂದರೆ ಅವರಿಗೂ ಅರ್ಥವಾಯಿತು ಅಬ್ದುಲ್ ಕಲಾಂ ಅಂದರೆ ಏನು ಅಂತ ಹೇಳ್ಕೊಂಡ್ಬಿಟ್ಟು. ಅಬ್ದುಲ್ ಕಲಾಂ ತಾನು ಒಬ್ಬ ದೊಡ್ಡ ಜನ ಅಂತ ತಿಳಿದವರಲ್ಲ. ಅಬ್ದುಲ್ ಕಲಾಂ ಈ ದೇಶಕ್ಕೋಸ್ಕರ ಬದುಕಿದವರು. ತಮ್ಮ ಜೀವನದ ಪ್ರತಿ ಕ್ಷಣವನ್ನು, ಪ್ರತಿ ನಿಮಿಷವನ್ನು, ತನ್ನ ಆಯುಷ್ಯದ ಪ್ರತಿ ಗಳಿಗೆಯನ್ನು ಕೂಡ ಈ ದೇಶಕ್ಕೋಸ್ಕರ ಮುಡಿಪಾಗಿಟ್ಟಂತಹ ವ್ಯಕ್ತಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರು. ಇದು ಅಬ್ದುಲ್ ಕಲಾಂ ಅವರ ಘನತೆ, ಅಬ್ದುಲ್ ಕಲಾಂ ಅವರ ಹೆಚ್ಚುಗಾರಿಕೆ. ಇದಕ್ಕಾಗಿ ನಾವು ಅಬ್ದುಲ್ ಕಲಾಂ ಅಂತ ವ್ಯಕ್ತಿಗಳು ಹುಟ್ಟಿದ ರಾಷ್ಟ್ರದಲ್ಲಿ ಹುಟ್ಟಿದೇವಲ್ವ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಟ್ಟುಕೊಳ್ಳಬೇಕು. ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ. 70ರ ವಯಸ್ಸಿನಲ್ಲಿ ಈ ಆಸೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡ ಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡುತ್ತಿದ್ದರು. ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ. ಅಂದರೆ ಲೈಬ್ರರಿಗಳು ಇರ್ತವೆ, ಅದನ್ನು ಡಿಜಿಟಲ್ ಲೈಬ್ರರಿ ಮಾಡಬೇಕು. ಈಗಿನ ನಾವು ತಂತ್ರಜ್ಞಾನದಲ್ಲಿ ನೋಡಿದ್ದೇವಲ್ವಾ, ಈ ಲೈಬ್ರರಿ ಅಂತ ಸಿಗುತ್ತದೆ ನಮಗೆ. ಅದೇ ರೀತಿಯಾಗಿ ಅದನ್ನು ಡಿಜಿಟಲೀಕರಣಗೊಳಿಸಬೇಕು. ಅಂದರೆ ಆ ತಾಳೆಗರಿಗಳಲ್ಲೇ ಇರ್ತವೆ ನೋಡಿ, ತಾಳೆಗರಿಗಳು ಅದು ತುಂಬ ಉಪಯೋಗ ಮಾಡಿರೋದು ಹಾಳಾಗಿ ಹೋಗ್ತವೆ. ಮೊದಲೇ ಅದು ಬಹಳ ಪುರಾತನ ಕಾಲದ್ದಾದ್ದರಿಂದ ಹಾಳಾಗಿರುವಂತಹ ಹಂತದಲ್ಲಿ ಇರ್ತದೆ. ಎಷ್ಟೋ ಸಲ ತಾಳೆಗರಿ ಹಾಳಾಗ್ತದೆ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ಹಾಗೆ ಇಟ್ಟಿರ್ತಾರೆ. ಅದರ ವಿಷಯವನ್ನ ಬೇರೆ ಪುಸ್ತಕಗಳು ಬರೆಯುವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಅಬ್ದುಲ್ ಕಲಾಂ ಅವರು ಇದನ್ನು ಯೋಚನೆ ಮಾಡ್ತಾರೆ, ಆ ತಾಳೆಗರಿಗಳಲ್ಲಿರುವಂತಹ ವಿಚಾರಗಳನ್ನ ಡಿಜಿಟಲ್ ಮಾಧ್ಯಮಕ್ಕೆ ತರಬೇಕು. ಅದನ್ನ ಆ ರೀತಿ ತಂದು ಈ ಯುವಕರಿಗೆ, ದೇಶದ ಯುವಕರಿಗೆ ಅವುಗಳಲ್ಲಿರುವಂತಹ ಅಪಾರ ಜ್ಞಾನವನ್ನ ಒದಗಿಸುವಂತಹ ಕೆಲಸವನ್ನ ಮಾಡಬೇಕು. ಇದು ಯಾವಾಗ ಅವರು ಕನಸು ಕಂಡದು? 70ರ ವಯಸ್ಸಿನಲ್ಲಿ. ಸಾಮಾನ್ಯವಾಗಿ ಮನುಷ್ಯ ಹೇಗೆ ಅಂತ ಹೇಳಿದ್ರೆ 60 ವರ್ಷ ಆಯಿತು ಅಂತ ಹೇಳಿದ್ಮೇಲೆ ಇನ್ನು ನನ್ನದು ಏನು ಇಲ್ಲ ಅಂತ ಹೇಳುವಂಥದ್ದು, ಇನ್ನು ಜೀವನ ಮುಗಿಯಿತು, ಆ ರೀತಿ ಇರುವಂಥದ್ದು. ಆದರೆ 70ರ ವಯಸ್ಸಿನಲ್ಲಿ ಎಂತಹ ಒಂದು ಆಸೆಯನ್ನು ಇಟ್ಟುಕೊಂಡಿದ್ರು ಇವರು. ಅದು ಅವರ ಜೀವನೋತ್ಸಾಹ. ಅದಕ್ಕೆ ಅಬ್ದುಲ್ ಕಲಾಂ ಅವರನ್ನ ಚಿರಯುವಕ ಅಂತ ಕರೆಯುವಂಥದ್ದು. ಅವರು ಸಾಯುವ ತನಕ ಅವರು ಮುದುಕನಾಗಲೇ ಇಲ್ಲ. ವಯಸ್ಸಾಗಿರಬಹುದು, ಅಂದರೆ ಆ ವೃದ್ಧಾಪ್ಯ ಎನ್ನುವಂಥದ್ದು ದೇಹಕ್ಕೆ ಬರುವಂಥದ್ದಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಬರುವಂಥದ್ದು. ಎಷ್ಟೋ ಜನ 50 ವರ್ಷಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಬಿಡ್ತಾರೆ, ನಮಗೆ ವಯಸ್ಸಾಯಿತು ಅಂತ. ಅವರಿಗೆ ವಯಸ್ಸಾದ ದೇಹಕ್ಕಲ್ಲ, ಅವರ ಮನಸ್ಸಿಗೆ.
ವೃದ್ಧಾಪ್ಯ ಬಂದಿರುವಂಥದ್ದು. ಆದರೆ ಎಷ್ಟೋ ಜನ ಸಾಯುವ ತನಕ ದುಡಿತಾನೆ ಇರ್ತಾರೆ. ಅಬ್ದುಲ್ ಕಲಾಂ ನೋಡಿ, ಸಾಯುವ ತನಕ ಆ ಕ್ಷಣದವರೆಗೆ ದುಡಿತಾ ಇದ್ರು. ಅದಕ್ಕೆ ಚಿರಯೌವನ ಅಂತ ಕರೆಯುವಂಥದ್ದು. ಆ ರೀತಿ ಇದ್ದವರು. ಆದ್ದರಿಂದ 70ರ ವಯಸ್ಸಿನಲ್ಲಿ ಅವರಂತ ಆಸೆ ಇಟ್ಟುಕೊಂಡಿದ್ರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡ ಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು. ಈ ಬಡ ಜನತೆ ಏನಿದ್ದಾರೆ, ಅನೇಕ ತೊಂದರೆಗಳಿರ್ತಾರೆ. ಅವರಿಗೆ ಆ ರೋಗ ರುಜಿನಗಳು ಕೂಡ ಹೆಚ್ಚಾಗಿ ಅದಕ್ಕೆ ಔಷಧಿಯನ್ನು ಪಡೆಯೋದಕ್ಕೆ ಆಗುವುದಿಲ್ಲ. ಆದರೆ ವಿಜ್ಞಾನದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸಂಶೋಧನೆಯಿಂದಾಗಿ ಅನೇಕ ರೋಗಗಳಿಗೆ ನಮಗೆ ಪರಿಹಾರಗಳು ಸಿಕ್ಕಿವೆ. ಆದರೆ ಅದು ಬಡ ಜನತೆಯನ್ನು ಇನ್ನೂ ತಲುಪಲಿಲ್ಲ. ಶ್ರೀಮಂತರು ಬೇಕಾದಷ್ಟು ಚಿಕಿತ್ಸೆಗಳನ್ನು ಪಡ್ಕೊಂಡು ಅವರು ಬದುಕೊಳ್ಳುತ್ತಾರೆ. ಬಡವರು ಬೇರೆ ಬೇರೆ ವಿಚಾರಗಳಲ್ಲಿ ವಂಚಿತರಾಗಿ ಹೋಗಿದ್ದಾರೆ. ಬಡವರು ಏನು ವಂಚಿತರಾಗಿದ್ದಾರೆ ಅದೆಲ್ಲವನ್ನ ದೂರಗೊಳಿಸಿ ಬಡವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟು ಅವರಿಗೂ ಬದುಕುವಂತಹ ಅವಕಾಶವನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ಇವರ ಆಲೋಚನೆಯಾಗಿತ್ತು. ಅದು ಹೇಗೆ ಮಾಡಬಹುದು? ಸುಲಭವಾಗಿ ಎಟಕುವುದಂದ್ರೆ ದೊರೆಯುವುದು, ಸಿಗುವುದು. ಆ ಬಡವರಿಗೂ ಕೂಡ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಸೌಲಭ್ಯಗಳು ಯಾರಿಗೋಸ್ಕರ ಆ ಸೌಲಭ್ಯ ಮಾಡಿರ್ತಾರೋ ಅವರಿಗೆ ಅದು ಸಿಗುವುದೇ ಇಲ್ಲ. ಬಡವರಿಗೋಸ್ಕರ ಬೇಕಾದ ಸೌಲಭ್ಯಗಳುಂಟು, ಅದು ಸಿಗುವುದಿಲ್ಲ. ಸಿಕ್ಕರೂ ಕೂಡ ಅವನ ಕೈಗೆ ಬರುವಾಗ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿರುತ್ತದೆ. ಆದ್ದರಿಂದ ಈ ಸೌಲಭ್ಯಗಳನ್ನು ಬಡವರ ಕೈಗೆ ಎಟಕುವಂತೆ ಸಿಗುವಂತೆ ಹೇಗೆ ಅಂತ ಅವರು 70ರ ವಯಸ್ಸಿನಲ್ಲೂ ಚಿಂತನೆ ಮಾಡುತ್ತಾ ಇದ್ರು. ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡ್ತಾ ಇದ್ರು. ಈ ರೀತಿಯಾಗಿ ಅದು ಅಣ್ಣಾಮಲೈ ಯೂನಿವರ್ಸಿಟಿ ಚೆನ್ನೈಯಲ್ಲಿರುವಂಥದ್ದು. ಅಲ್ಲಿ ಸಂದರ್ಶಕ ಪ್ರೊಫೆಸರ್, ನಾವು ಈ ಅತಿಥಿ ಉಪನ್ಯಾಸಕರು ಅಥವಾ ಪ್ರಾಧ್ಯಾಪಕರು ಅಂತ ಕರಿತೇವಲ್ವ, ಆ ರೀತಿ ಅಂತಹ ಆ ಸಂದರ್ಭದಲ್ಲಿ ಅವರು ಆ ರೀತಿ ತಮ್ಮ ಚಿಂತನೆಗಳನ್ನು, ತಮ್ಮ ವಿಚಾರಧಾರೆಗಳನ್ನು ಬಿಚ್ಚಿಡ್ತಾ ಇದ್ರು ಉಳಿದವರ ಮುಂದೆ. ಸರಿ, ಯಶಸ್ಸಿನ ಮಂತ್ರ. ಅಬ್ದುಲ್ ಕಲಾಂ ಅವರು ಇಷ್ಟೆಲ್ಲ ಯಶಸ್ವಿಯಾಗಬೇಕಾದ್ರೆ ಅವರ ಯಶಸ್ಸಿನ ಮಂತ್ರ ಯಾವುದು? ಮತ್ತು ನಾವು ಕೂಡ ಜೀವನದಲ್ಲಿ ಯಶಸ್ವಿಯಾಗಬೇಕಾದ್ರೆ ಆ ಮಂತ್ರ ಯಾವುದು? ಯಾವುದು ಶಾಸ್ತ್ರಗಳಲ್ಲಿ ಹೇಳಿದ ಶಾಸ್ತ್ರಗಳಲ್ಲಿರುವ ಮಂತ್ರಗಳನ್ನು ಹೇಳಿದ್ರೆ ನಾವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗ ಒಂದು ಮಾವಿನ ಹಣ್ಣಿನ ಮರ ಇದ್ರೆ ಮಾವಿನ ಮರದಿಂದ ಹಣ್ಣನ್ನು ಉದುರಿಸಬೇಕು ಅಂತ ಇದ್ರೆ ಅದರ ಅಡಿಯಲ್ಲಿ ಕೂತ್ಕೊಂಡು ಮಂತ್ರ ಪಠಿಸಿದ್ರೆ ಮಾವಿನ ಹಣ್ಣು ಉದುರೋದಿಲ್ಲ. ಏನು ಮಾಡಬೇಕು? ಮರವನ್ನು ಹತ್ತಬೇಕು, ಹಣ್ಣನ್ನು ಕುಯ್ಯಬೇಕು. ಇಲ್ಲದಿದ್ರೆ ಕಲ್ಲನ್ನಾದ್ರೂ ಎಸೆಯಬೇಕು. ಅಂದ್ರೆ ಪ್ರಯತ್ನ ಬೇಕೇ ಬೇಕು. ಪ್ರಯತ್ನವಿಲ್ಲದೆ ಕೆಲಸ ಆಗೋದಿಲ್ಲ. ಅದೇ ರೀತಿ ಹಾಗೆ ಯಶಸ್ವಿ ಆಗಬೇಕಾದ್ರೆ ಯಾವ ರೀತಿ ಪ್ರಯತ್ನ ಮಾಡಬೇಕು, ಯಾವ ರೀತಿ ಯೋಜನೆಗಳನ್ನು ಹಾಕೊಳ್ಬೇಕು, ಅದನ್ನು ಇಲ್ಲಿ ಅವರು ಹೇಳುತ್ತಾರೆ. ತಮ್ಮನ್ನು ಭೇಟಿಯಾದ ಮಕ್ಕಳು, ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು. ಕಲಾಂ ಮೇಷ್ಟ್ರು ಹೇಳಿದರು, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಂದ್ರೆ ತಿಳಿವು, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಅಬ್ದುಲ್ ಕಲಾಮನ್ನ ಭೇಟಿಯಾದಂತಹ ಮಕ್ಕಳು, ಅಂದ್ರೆ ಅಬ್ದುಲ್ ಕಲಾಂ ಜೊತೆಗೆ ಮಕ್ಕಳು ಮುಕ್ತವಾಗಿ ಮಾತನಾಡಬಹುದಿತ್ತು. ಅದಕ್ಕೆ ಬೇಕಾದಂತಹ ವಾತಾವರಣವನ್ನ ಅಬ್ದುಲ್ ಕಲಾಂ ಯಾವತ್ತೂ ಕಲ್ಪಿಸಿಕೊಳ್ತಾ ಇದ್ರು. ಮಕ್ಕಳಿಗೆ ಪ್ರಶ್ನೆ ಕೇಳುವಾಗ ಪ್ರೇರೇಪಿಸ್ತಾ ಇದ್ರು. ಪ್ರಶ್ನೆ ಕೇಳಿ ಅಂತ ಹೇಳ್ಕೊಂಡ್ಬಿಟ್ಟು. ಆದ್ದರಿಂದ ಮಕ್ಕಳು ಅಬ್ದುಲ್ ಕಲಾಂ ಅಂತ ಸಿಕ್ಕಿದ್ರೆ ಸಾಕು, ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಹಾಗೆ ಕೆಲವು ಮಕ್ಕಳು ಕೇಳ್ತಾರಂತೆ, ಮಿಸ್ಟರ್ ಪ್ರೆಸಿಡೆಂಟ್ ಅಂದ್ರೆ ಇವರು ರಾಷ್ಟ್ರಪತಿಗಳಾಗಿರುವಾಗ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳ್ತಾರೆ. ಅದಕ್ಕೆ ಅಬ್ದುಲ್ ಕಲಾಂ ಅವರ ಉತ್ತರ ಹೀಗಿತ್ತು: ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತ. ನಿಜವಾಗ್ಲೂ ಪಂಚಾಕ್ಷರಿ ಮಂತ್ರ ಅಂದ್ರೆ 5 ಅಕ್ಷರಗಳ ಮಂತ್ರ. ಪಂಚಾಕ್ಷರಿ ಬೇರೆ ಬೇರೆ ಮಂತ್ರ, ಅದರಲ್ಲಿ ಬಹಳ ಪ್ರಮುಖವಾದಂಥದ್ದು ಪಂಚಾಕ್ಷರಿ ಮಂತ್ರ ಅಂತ ನಾವು ಹೇಳುವಂಥದ್ದು ಶಿವ ಪಂಚಾಕ್ಷರಿ ಮಂತ್ರ ಅಂತ. ನಮ ಶಿವಾಯ ಅಂತ, ನಮ 2 ಅಕ್ಷರ, ಶಿವಾಯ 3 ಅಕ್ಷರ, ಒಟ್ಟು 5 ಅಕ್ಷರಗಳಾಗುತ್ತವೆ. ಅದು ಪಂಚಾಕ್ಷರಿ ಮಂತ್ರ ಅಂತ ಕರೆಯುವಂಥದ್ದು. ಆದರೆ ಜೀವನದಲ್ಲಿ ಯಶಸ್ವಿಯಾಗಬೇಕಾದ್ರೆ ಆ ಪಂಚಾಕ್ಷರಿ ಮಂತ್ರ ಅಲ್ಲ, ಅಬ್ದುಲ್ ಕಲಾಂ ಹೇಳುವಂತಹ ಪಂಚಾಕ್ಷರಿ ಮಂತ್ರ ಬೇರೆ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದನೇದಾಗಿ ಕುತೂಹಲ, ಇಂಗ್ಲಿಷ್ನಲ್ಲಿ ನಾವು ಕ್ಯೂರಿಯಾಸಿಟಿ ಅಂತ ಕರಿತೇವೆ. ಯಾವುದೋ ಒಂದು ವಿಚಾರದ ಬಗ್ಗೆ ಕುತೂಹಲ ಇರಬೇಕು. ಒಂದು ಆಕಾಶದಲ್ಲಿ ವಿಮಾನ ಹಾರ್ತಾ ಉಂಟು, ಆ ವಿಮಾನ ಹಾರ್ತಾ ಉಂಟು ಅಷ್ಟಕ್ಕೆ ಅಲ್ಲ, ವಿಮಾನ ಯಾಕೆ ಹಾರ್ತದೆ, ಹೇಗೆ ಹಾರ್ತದೆ, ನಾನು ಅದರಲ್ಲಿ ಹೋಗಬೇಕಲ್ವಾ, ಅದನ್ನು ಹೇಗೆ ಹಾರಿಸುವುದು, ಇದು ಕುತೂಹಲ ಇರುವಂಥದ್ದು. ಯಾವುದೇ ಒಂದು ವಿಚಾರದ ಬಗ್ಗೆ ಕುತೂಹಲವನ್ನು ಬೆಳೆಸಿಕೊಳ್ಳಬೇಕು. ಆ ನಂತರ ಆಲೋಚನಾ ಶಕ್ತಿ, ಅದೇ ಕುತೂಹಲದಿಂದ ಯೋಚನೆ ಮಾಡಬೇಕು. ಆ ಬಂದ ಕುತೂಹಲ ಏನಿದೆ ಅದು ಈ ರೀತಿ ಇರ್ಬೋದು, ಆ ರೀತಿ ಇರ್ಬೋದು ಅಂತ ಯೋಚನೆ ಮಾಡ್ತಾ ಹೋಗಬೇಕು. ಆ ನಂತರ ಜ್ಞಾನ,
ಯೋಚನೆ ಮಾಡ್ತಾ ಅದರ ಬಗ್ಗೆ ಜ್ಞಾನ ಸಂಪಾದನೆ ಮಾಡಬೇಕು. ಅದು ಯಾವ ರೀತಿಯಿಂದಲೂ ಇರಬಹುದು. ಪುಸ್ತಕಗಳನ್ನು ಓದುವುದರಿಂದ ಇರಬಹುದು, ಅಥವಾ ತಿಳಿದವರ ಹತ್ರ ಹೋಗಿ ಅದರ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಇರಬಹುದು, ಆ ಸ್ಥಳಕ್ಕೆ ಆ ವಿಷಯವನ್ನು ಭೇಟಿ ಕೊಟ್ಟು ತಿಳ್ಕೊಳ್ಳುವಂಥದ್ದು ಇರಬಹುದು. ಆ ರೀತಿ ತಿಳ್ಕೊಳ್ಳುವಂಥದ್ದು ಇರಬೇಕು. ಆ ನಂತರ ಕಷ್ಟಪಟ್ಟು ಕೆಲಸ ಮಾಡೋದು. ಆ ಜ್ಞಾನ ಸಂಪಾದನೆ ಆದಮೇಲೆ ಆ ಜ್ಞಾನ ಸಂಪಾದನೆಯನ್ನು ನಾವು ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಆ ಜ್ಞಾನವನ್ನು ಇಟ್ಟುಕೊಂಡು ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಈಗ ನಾವು ಯಾವುದೋ ಒಂದು ಕೋರ್ಸ್ ಮಾಡ್ತೇವೆ, ಒಂದು ಇಂಜಿನಿಯರಿಂಗೋ ಮೆಡಿಕಲೋ ಏನೋ, ಆ ಇಂಜಿನಿಯರಿಂಗ್ ಮೆಡಿಕಲ್ ನಮಗೆ ನಾಲೆಜ್ ಸಿಕ್ಕಿರ್ತದೆ, ಅಜ್ಞಾನ ಸಿಕ್ಕಿರ್ತದೆ. ಅದನ್ನು ನಾವು ಕೆಲಸಕ್ಕೆ ಹೋದಾಗ ಅಲ್ಲಿ ಅಪ್ಲೈ ಮಾಡಿಕೊಳ್ಳುತ್ತೇವೆ. ಹಾಗೆ ಆ ರೀತಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅದನ್ನು ಇಟ್ಟುಕೊಂಡು. ಆ ನಂತರ ಗುರಿ ಸಾಧಿಸುವ ಛಲ, ಅದರ ಜೊತೆಗೆ ಏನಿರಬೇಕು ಅಂತ ಹೇಳಿದ್ರೆ ಗುರಿ ಸಾಧಿಸುವ ಛಲ ಇರಬೇಕು. ಏನಾದರೂ ಸರಿ, ನಾನು ಏನು ಕನಸು ಕಂಡಿದ್ದೇನೋ ಅದನ್ನು ನನಸು ಮಾಡಿಕೊಳ್ಳುತ್ತೇನೆ. ಏನೇ ಆದರೂ ಸರಿ ಮುಂದೆ ಇಟ್ಟ ಹೆಜ್ಜೆಯನ್ನ ಹಿಂದಿಡಲಾರೆ, ಆ ರೀತಿ ಇಡಬೇಕು. ಪ್ರತಿಯೊಬ್ಬರು ಒಂದು ಕನಸನ್ನು ಇಟ್ಟುಕೊಂಡಿರ್ತಾರೆ, ಅಂದ್ರೆ ಒಂದು ಗುರಿಯನ್ನು ಇಟ್ಟುಕೊಂಡಿರ್ತಾರೆ, ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ. ಆ ಗುರಿಯನ್ನು ಸಾಧಿಸಬೇಕಾದ್ರೆ, ಈಡೇರಿಸಿಕೊಳ್ಳಬೇಕಾದ್ರೆ ನಿರಂತರವಾದಂಥ ದುಡಿಮೆ ಇರಬೇಕು. ಆ ಗುರಿ ಸಾಧಿಸುವ ತನಕ ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದಿಡಬಾರದು. ಇದಿಷ್ಟು ಪಂಚಾಕ್ಷರಿ ಮಂತ್ರಗಳು. ಪ್ರತಿಯೊಬ್ಬರಿಗೂ ಕೂಡ, ಇದು ಕೇವಲ ಅಬ್ದುಲ್ ಕಲಾಂ ಅವರ ಜೀವನದಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕಾದಂಥದ್ದು. ಈ ರೀತಿ ಪ್ರತಿಯೊಬ್ಬರು ಈ 5 ಮಂತ್ರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರು ಅಂದುಕೊಂಡದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು, ಗುರಿ ಸಾಧಿಸುವ ಛಲ, ಈ 5 ಮಂತ್ರಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು. ಆಗ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಇದು ಯಶಸ್ಸಿನ ಪಂಚಾಕ್ಷರಿ ಮಂತ್ರ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ. ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕ ಬಯಸ್ತಾರೆ. ಅಬ್ದುಲ್ ಕಲಾಂ ಅವರು ಈ ದೇಶದ ಅಧ್ಯಕ್ಷರಾದ ರಾಷ್ಟ್ರಪತಿಗಳಾದ ಮೇಲೆ ಲಕ್ಷಾಂತರ ಮಕ್ಕಳನ್ನು ಭೇಟಿ ಆಗ್ತಾರಂತೆ. ನಾನು ಮೊದಲೇ ಹೇಳಿದೆ ಆರಂಭದಲ್ಲಿ, ಅಬ್ದುಲ್ ಕಲಾಂ ಅವರು ಯಾವತ್ತು ಮಕ್ಕಳನ್ನು ಭೇಟಿ ಮಾಡ್ತಾ ಇದ್ರು. ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ದೊಡ್ಡವರ ಜೊತೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಅವರು ಹೋಗಿ ಮಕ್ಕಳ ಹತ್ರ ಮಾತನಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಸರಿಯಾಗಿ ಗೊತ್ತಿತ್ತು, ಈ ದೇಶದ ಭವಿಷ್ಯ ಇರುವಂಥದ್ದು ಆ ಮಕ್ಕಳ ಕೈಯಲ್ಲಿ. ಆ ಮಕ್ಕಳಿಗೆ ಸರಿಯಾದಂತಹ ಜ್ಞಾನ, ತಿಳುವಳಿಕೆ, ತರಬೇತಿ ಸಿಕ್ಕರೆ ಈ ದೇಶ ಅಭಿವೃದ್ಧಿ ಆಗುತ್ತದೆ. ಅಂದ್ರೆ ಮಕ್ಕಳ ಅಭಿವೃದ್ಧಿ ಆಗದೆ ದೇಶ ಅಭಿವೃದ್ಧಿ ಆಗೋದಿಲ್ಲ. ನಾವು ಬೇರೆ ಬೇರೆ ಮಾತುಗಳನ್ನು ಕೇಳಿದೆವಲ್ವೋ, ರೈತರ ಅಭಿವೃದ್ಧಿ ಆಗದೆ ದೇಶ ಅಭಿವೃದ್ಧಿ ಆಗೋದಿಲ್ಲ, ಹಾಗೆಲ್ಲ. ಅದೇ ರೀತಿ ಅಬ್ದುಲ್ ಕಲಾಂ ಅಂದುಕೊಂಡದ್ದು ಮಕ್ಕಳ ಅಭಿವೃದ್ಧಿ ಆಗಬೇಕು, ಮಕ್ಕಳಿಗೆ ತರಬೇತಿ ಸಿಗಬೇಕು, ಆವಾಗ ಈ ದೇಶ ಅಭಿವೃದ್ಧಿ ಆಗುತ್ತದೆ. ಅದಕ್ಕೆ ಲಕ್ಷಾಂತರ ಮಕ್ಕಳನ್ನು ಅವರು ಭೇಟಿ ಮಾಡಿದ್ರು. ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಅಂದ್ರೆ ಅವ್ರ ಮಕ್ಕಳ ಬಗ್ಗೆ ಹೇಳುವಂತ ಮಾತು, ಮಕ್ಕಳು ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಅವ್ರ ಮಕ್ಕಳು ಮಕ್ಕಳೇ. ಆದ್ರೆ ಅವರಿಗೆ ಬೇಕಾಗಿರುವಂಥದ್ದು ಏನು ಅಂದ್ರೆ, ಆ ಮಕ್ಕಳ ಎಲ್ಲಾ ಕನಸು ಒಂದೇ ಏನು ಅಂತ ಹೇಳಿದ್ರೆ, ಅವರೆಲ್ಲರೂ ಶಾಂತಿಯಿಂದ ಕೂಡಿದ, ಸಮೃದ್ಧಿಯಿಂದ ಕೂಡಿದ ಸುಭದ್ರ ಭಾರತ. ಅಂದ್ರೆ ಅವರಿಗೆ ಏನು ಬೇಕು? ನೆಮ್ಮದಿ ಬೇಕು. ಸದಾ ಗಲಾಟೆ, ಗೊಂದಲಗಳು, ಜಗಳಗಳು ಇವತ್ತು ನಾವು ನೋಡ್ತೇವೆ, ಬೇರೆ ಬೇರೆ ವಿಚಾರದಲ್ಲಿ ಜಗಳಗಳು. ಇಂತಹ ದೇಶ ಆ ಮಕ್ಕಳಿಗೆ ಬೇಡ. ಎಂತಹ ದೇಶ ಬೇಕು? ಶಾಂತಿಯಿಂದ ಕೂಡಿದ ದೇಶ ಬೇಕು ಮತ್ತು ಸಮೃದ್ಧಿಯಿಂದ ಕೂಡಿದ ದೇಶ ಬೇಕು. ಬಡತನದಿಂದ ತುಂಬಿದ ದೇಶದಲ್ಲಿ ಮಕ್ಕಳು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಸಂಪದ್ಭರಿತವಾದಂಥ ದೇಶದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಸುಭದ್ರ, ಆ ಮಕ್ಕಳಿಗೆ ರಕ್ಷಣೆ ಬೇಕು. ಇವತ್ತು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ನಾವು ನೋಡಿದ್ದೇವೆ, ಮಕ್ಕಳ ಜೀವ ಒಂದು ರೀತಿಯಲ್ಲಿ ಅಪಾಯದ ಸ್ಥಿತಿಯಲ್ಲಿದೆ. ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ನಾವು ಅತ್ಯಂತ ಬೇಸರದಿಂದ ಯೋಚಿಸಬೇಕಾದಂತಹ ಕಾಲ ಇದು. ಅವರ ಜೀವನ ಅತ್ಯಂತ ಅಪಾಯದಲ್ಲಿದೆ. ಹೆಣ್ಣು ಮಕ್ಕಳು ದಾರಿಯಲ್ಲಿ ನಡೆದಾಡಲಿಕ್ಕೆ ಕಷ್ಟಪಡ್ತಾರೆ. ಅವರಿಗೆ ಇಂತಹ ಹೆದರುವ ಪ್ರಪಂಚ ಅವರಿಗೆ ಬೇಡ. ಅವರಿಗೆ ಬೇಕಾಗಿರುವಂಥ ಸುಭದ್ರ, ಎಲ್ಲಿ ಎಷ್ಟೊತ್ತಿಗೆ ಬೇಕಾದರೂ ಹೋಗಿ ಬರ್ತೇನೆ, ನನಗೇನಾಗುವುದಿಲ್ಲ ಅನ್ನುವಂಥ ಮಾನಸಿಕ ಧೈರ್ಯ ಅವರಿಗೆ ಬರಬೇಕು. ಅಂತಹ ದೇಶ ಅವರಿಗೆ ಬೇಕು. ಶಾಂತಿ ತುಂಬಿದ ದೇಶ, ಸಮೃದ್ಧಿ ತುಂಬಿದ ದೇಶ, ಸುಭದ್ರವಾದಂತಹ ದೇಶ ಆ ಮಕ್ಕಳಿಗೆ ಬೇಕು. ಆ ಮಕ್ಕಳು ಆಶಿಸುವಂಥದ್ದು ಇದನ್ನೇ ಅಂತ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ. ಇದು 100ಕ್ಕೆ 100 ಸತ್ಯವಾದಂತಹ ಮಾತು. ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ ಮಾತು, ಎಲ್ಲವನ್ನು ಪ್ರಶ್ನಿಸಿ. ಪ್ರಶ್ನೆಗಳಿಂದ ವಿಕಾಸಗೊಂಡದೇ ವಿಜ್ಞಾನ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆ ಎಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರು. ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವು.
ಮಕ್ಕಳಿಗೆ ಅವರು ಸದಾ ಹೇಳ್ತಾ ಇದ್ರಂತೆ, ಏನು ಒಂದೇ ಮಾತು, ಪ್ರಶ್ನಿಸಿ, ಎಲ್ಲವನ್ನೂ ಪ್ರಶ್ನಿಸಿ, ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಬೇಡಿ. ಯಾವುದನ್ನಾದರೂ ಸರಿ ಪ್ರಶ್ನಿಸಿ ಆನಂತರ ಒಪ್ಪಿಕೊಳ್ಳಿ, ಉತ್ತರ ಸಿಕ್ಕಿದ್ರೆ ಸರಿಯಾದಂಥದ್ದು. ಯಾಕಂದ್ರೆ ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ. ಆರಂಭದಲ್ಲಿ ಹೇಳಿದಾಗೆ ವಿಜ್ಞಾನಗಳಿಗೆ ಅಡಿಪಾಯ ಪ್ರಶ್ನೆಗಳು. ಆ ಪ್ರಶ್ನೆಗಳಿಂದಲೇ ಈ ವಿಜ್ಞಾನ ಇಷ್ಟೊಂದು ಬೆಳವಣಿಗೆ, ವಿಕಾಸ ಅಂದ್ರೆ ಒಂದು ರೀತಿಯ ಬೆಳವಣಿಗೆ. ಅದು ಅಂದ್ರೆ ಬೆಳವಣಿಗೆಗೆ ಒಂದು ಅಂತ್ಯ ಇರುತ್ತದೆ, ವಿಕಾಸಕ್ಕೆ ಅಂತ್ಯ ಇರಲ್ಲ, ಅದು ನಿರಂತರವಾಗಿರುವಂಥದ್ದು. ಹಾಗೆ ಈಗ ಒಬ್ಬ ಮನುಷ್ಯನ ಜೀವನದಲ್ಲಿ ತಗೊಂಡ್ರು ಕೂಡ ಒಂದು ಮಗು ಜನಿಸಿದ ಮೇಲೆ ಸುಮಾರು 18 ವರ್ಷ ಅಥವಾ 21 ವರ್ಷದ ತನಕ ಬೆಳವಣಿಗೆ ಇರುತ್ತದೆ, ಅಲ್ಲಿಗೆ ಅದು ನಿಂತು ಹೋಗುತ್ತದೆ. ಆದರೆ ಅವನ ವಿಕಾಸ ಏನಿರ್ತದೆ ಅದು ಸಾಯುವ ತನಕ ಇರುವಂಥದ್ದು. ಅದೇ ರೀತಿ ವಿಜ್ಞಾನ ಅದು ವಿಕಾಸವಾಗುತ್ತಾ ಹೋಗುತ್ತದೆ, ಅದಕ್ಕೆ ಸಾಗಿಲ್ಲ. ಆ ಪ್ರಶ್ನೆಗಳಿಂದ ಅದು ವಿಕಾಸವಾಗುತ್ತಾ ಹೋಗುವಂಥದ್ದು. ಕ್ಷಿಪಣಿ ತಯಾರಿಸ್ತೇವೆ ಅಂತ ಹೋದಾಗ, ಭಾರತ ದೇಶ ಕ್ಷಿಪಣಿ ತಯಾರಿಸ್ತೇವೆ ಅಂತ ಹೋಗುವಾಗ ಎಲ್ಲರೂ ಹೇಳಿದ್ರು ಅದು ಅಸಾಧ್ಯ, ಭಾರತದಲ್ಲಿ ಏನುಂಟು. ಇವತ್ತಿಗೂ ತುಂಬಾ ಜನ ಮಾತನಾಡುವವರಿದ್ದಾರೆ, ಭಾರತ ಅದು ಏನಾಗುತ್ತದೆ ಭಾರತದಿಂದ, ಅಲ್ಲಿ ಏನೂ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಅಂದ್ರೆ ಒಂದು ಕಡೆ ನಮ್ಮನ್ನು ನಾವು ಕೆಳಮಟ್ಟದಲ್ಲಿ ನೋಡುವಂಥದ್ದು, ಇನ್ನೊಂದು ಕಡೆಗೆ ಬೇರೆಯವರು ಕೂಡ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡುವಂಥದ್ದು. ಎಷ್ಟೋ ಜನ ಯುದ್ಧ ಸಾಮಗ್ರಿಗಳ ವಿಚಾರದಲ್ಲಿ ಭಾರತ ಒಂದು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಹೇಳಿದ್ರು, ಇಲ್ಲಿ ಬಡವರಿಗೆ ಊಟ ಮಾಡಲಿಕ್ಕೆ ಗತಿ ಇಲ್ಲ, ಮೊದಲು ಬಡವರಿಗೆ ಅನ್ನ ಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು ಈ ರೀತಿಯ ಮಾತುಗಳನ್ನೇ ಆಡುವಂಥದ್ದು. ಹಾಗೆ ಕ್ಷಿಪಣಿ ತಯಾರಿಸಲಿಕ್ಕೆ ಹೋಗುವಾಗಲೂ ಕೂಡ ಹಾಗೆ ಹೇಳಿದ್ರಂತೆ, ಇದು ಅಸಾಧ್ಯ. ಭಾರತದಲ್ಲಿ ಏನಿದೆ ನಾವು ಗಮನಿಸಿರ್ಬೋದು, ಆರಂಭದ ಮೊದಲ ಉಪಗ್ರಹ ಆರ್ಯಭಟ ಏನಿತ್ತು ಅದನ್ನು ಯಾವ ರೀತಿ ಸಾಗಿಸಿದ್ರು ಅಂತ ಆ ಹಳೆಯ ಚಿತ್ರಗಳನ್ನು ನೋಡಿದ್ರೆ ಎತ್ತಿನ ಗಾಡಿಯಲ್ಲಿ ಸಾಗಿಸಿದ್ರು. ಅಂದ್ರೆ ಲಭ್ಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಗರಿಷ್ಠ ಸಾಧನೆಯನ್ನ ಮಾಡಿದ್ರು ಆ ಕಾಲದಲ್ಲಿ. ಇವತ್ತಿಗೂ ಕೂಡ ಭಾರತದ ಬಗ್ಗೆ ಈ ರೀತಿಯ ಮಾತು, ಏನೇ ಮಾಡ್ಲಿಕ್ಕೆ ಹೋದ್ರೂ ಕೂಡ ಭಾರತದಿಂದ ಅದು ಸಾಧ್ಯವಿಲ್ಲ ಅಂತಂದ್ರೆ ನಮ್ಮ ಮನಸ್ಸಿನಲ್ಲೇ ಬಂದು ಕೂತ್ಕೊಂಡು ಬಿಟ್ಟಿದೆ. ನಾವು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲದವರು, ನಮ್ಮ ದೇಶ ಎಲ್ಲದರಲ್ಲೂ ಹಿಂದೆ ಬಿದ್ದಿದೆ ಅನ್ನುವಂಥದ್ದು. ಆದ್ರೆ ಭಾರತದ ನಿಜವಾದ ಶಕ್ತಿ ನಮಗೆ ಗೊತ್ತಿಲ್ಲ. ಅಂಥದ್ದನ್ನ ಇವರೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಕ್ಷಿಪಣಿ ತಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಕ್ಷಿಪಣಿಯನ್ನು ತಯಾರಿಸಿ ಇಡೀ ಜಗತ್ತಿ ನಿಬ್ಬೆರಗಾಗುವಂತಹ ರೀತಿಯಲ್ಲಿ ಸಾಧನೆ ಮಾಡಿ ತೋರಿಸಿದ್ರು. ಪಟ್ಟು ಹಿಡಿದು ಗುರಿ ಸಾಧಿಸ್ತೇವೆ, ಆದ್ರೆ ನಾವು ಬಿಡದೆ ಛಲದಿಂದ ಕೆಲಸ ಮಾಡಿ ಆ ಕೆಲಸದಲ್ಲಿ ಯಶಸ್ವಿಯಾದೆವು ಅಂತ ಹೇಳ್ತಾರೆ. ಅವರ ಮಾತಿನಲ್ಲಿ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸನ್ನು ನಾಟುತ್ತಾ ಇತ್ತು. ಸುಮ್ಮನೆ ಮಾತನಾಡ್ತಾ ಇರಲಿಲ್ಲ, ಅದರಲ್ಲಿ ಒಂದು ದೃಢತೆ ಇತ್ತು ಮತ್ತು ಕಳಕಳಿ ಇತ್ತು. ಇದೇ ರೀತಿ ಆಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ಅವರು ಕನಸು ಕಂಡಿದ್ರು. 2020 ಆಗುವಾಗ ಭಾರತ ದೇಶ ಹೇಗಾಗಬೇಕು ಅಂತ ಹೇಳ್ಕೊಂಡ್ಬಿಟ್ಟು 21ನೇ ಶತಮಾನ ಏನಿದೆ ಇದು ಭಾರತದ ಶತಮಾನ ಅಂತ ಅವರು ಹೇಳಿದ್ರು. ಹಾಗೆ ಅವರಿಗೆ ಒಂದು ದೇಶದ ಬಗ್ಗೆ ಇದ್ದ ಕಳಕಳಿ, ಇಲ್ಲಿಯ ಜನರ ಬಗ್ಗೆ ಇದ್ದಂಥ ಕಳಕಳಿ ಮತ್ತು ಅವರು ನಂಬಿಕೊಂಡಿದ್ದ ವಿಚಾರಗಳಲ್ಲಿದ್ದಂಥ ದೃಢತೆ, ಇದರಿಂದಾಗಿ ಪ್ರತಿಯೊಬ್ಬರು ಅವರ ಮಾತುಗಳನ್ನು ಕೇಳುತ್ತಾ ಇದ್ರು. ಹಾಗೆ ಮಕ್ಕಳ ಮನಸ್ಸಿನಲ್ಲಿ ಕೂಡ ಅದು ಬೇಗ ನಾಟುತ್ತಾ ಇತ್ತು. ಈ ರೀತಿ ಅಬ್ದುಲ್ ಕಲಾಂ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾದಂತಹ ಜೀವನವನ್ನು ನಡೆಸಿದವರು. ಅಬ್ದುಲ್ ಕಲಾಂ ಅವರು ಪ್ರತಿಯೊಬ್ಬರಿಗೂ ಆದರ್ಶ ವ್ಯಕ್ತಿ. ಇಂತಹ ಅಬ್ದುಲ್ ಕಲಾಮವನ್ನು ಮಕ್ಕಳಿರಬಹುದು, ವಯಸ್ಕರಿರ್ಬೋದು, ಅಂದರೆ ಹಿರಿಯರು, ಪ್ರೌಢರು ಯಾರೂ ಇರ್ಬೋದು, ಪ್ರತಿಯೊಬ್ಬರು ಆದರ್ಶ ವ್ಯಕ್ತಿಗಳಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಅಬ್ದುಲ್ ಕಲಾಂ ರೀತಿಯಲ್ಲಿ ಸಾಧನೆಯನ್ನು ಮಾಡಿದರೆ ಖಂಡಿತವಾಗಲಿ ದೇಶವು ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಇದಿಷ್ಟು ಬದುಕನ್ನು ಪ್ರೀತಿಸಿದ ಸಂತ ಅಬ್ದುಲ್ ಕಲಾಂ ಅವರ ಜೀವನದ ಒಂದಷ್ಟು ವಿಚಾರಧಾರೆಗಳು ಇಲ್ಲಿ ಇರುವಂಥದ್ದು. ಇದರೊಂದಿಗೆ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.